ಖಾತೆ ಹಂಚಿಕೆ ಇನ್ನಷ್ಟು ವಿಳಂಬ ಸಾಧ್ಯತೆ ಅಂತೇಳಿ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಕೂಡ ಲೋಕಭವನಕ್ಕೆ ಪಟ್ಟಿನೇ ರವಾನೆ ಆಗಿಲ್ವಂತೆ. ಲೋಕಭವನಕ್ಕೆ ಸಿಎಂ ಕಡೆಯಿಂದ ಲಿಸ್ಟ್ ಇನ್ನೂ ಕಳಿಸ್ಕೊಟ್ಟಿಲ್ವಂತೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿದೆ. ಲೋಕಭವನಕ್ಕೆ ಪಟ್ಟಿಯನ್ನ ಕಳಿಸ್ಕೊಟ್ಟಿಲ್ಲ ಸಿಎಂ ಕಚೇರಿಯಿಂದ. ಹಿರಿಯ ಸಚಿವರು ಕೆಲ ಪ್ರಮುಖ ಖಾತೆಗಳಿಗೆ ಬೇಡಿಕೆಯನ್ನ ಇಟ್ಟಿದ್ದು ಕೆಲ ಗಳಿಗೆಯಲ್ಲಿ ಅಂದ್ರೆ ಕೊನೆ ಗಳಿಗೆಯಲ್ಲಿ ಕೆಲವರ ಖಾತೆ ಬದಲಾವಣೆ ಆಗುವಂತ ಚಾನ್ಸಸ್ ಇದೆ. ಅಳದು ತೂಗಿ ಖಾತೆ ಹಂಚಿಕೆ ನಿರ್ವಹಣೆಗೆ ಸಿಎಂ ಮುಂದಾಗಿದ್ದಾರೆ. ಖಾತೆ ಅದಲು ಬದಲು ಹಲವು ವಿಚಾರಗಳ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ. ಹೈಕಮಾಂಡ್ ಜೊತೆ ಸಿಎಂ ಚರ್ಚೆ ನಡೆಸಿ ಬಳಿಕ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸುವಂತ ಚಾನ್ಸಸ್ ಇದೆ. ಬಹುತೇಕ ಇವತ್ತೇ ಫೈನಲ್ ಆಗುತ್ತೆ. ಕಾರಣ ನಾಳೆ ಅಧಿವೇಶನ ಇದೆ. ನಾನೊಬ್ನೇ ಉತ್ತರ ಕೊಡ್ತೀನಿ ಅಂತ ಸಿಎಂ ಹೇಳ್ತಾ ಇದ್ರು ಕೂಡ ಪರ್ಟಿಕ್ಯುಲರ್ ಆಗಿ ಆ ಖಾತೆಗಳಿಗೆ ಮಿನಿಸ್ಟರ್ಗಳು ಇರಬೇಕಾಗತ್ತೆ. ಇಲ್ಲಾಂದ್ರೆ ವಿಪಕ್ಷದವರು ಇದನ್ನೇ ಅಸ್ತ್ರ ಮಾಡ್ಕೊಂತಾರೆ. ಈ ಹಿಂದೆ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಖಾತೆ ಹಂಚಿಕೆ ಆಗಿರಲಿಲ್ಲ, ಅದು ಬೇರೆ ವಿಷಯ. ಬಟ್ ಬದಲಾದ ಕಾಲಮಾನದಲ್ಲಿ ಅಸ್ತ್ರಗಳು ಬೇಕಾಗುತ್ತೆ ವಿಪಕ್ಷದವರಿಗೆ. ಇದನ್ನ ಪ್ರಯೋಗ ಮಾಡೋಕ್ಕೆ ತಯಾರಿಗಳನ್ನು ಮಾಡ್ಕೊಂಡಿದ್ರು. ಬಟ್ ಇವಾಗ ಹಿರಿಯ ಸಚಿವರು ಖಾತೆ ಬದಲಾವಣೆಯಲ್ಲಿ ಕೆಲವೊಂದು ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಲಾಸ್ಟ್ ಮಿನಿಟ್ ಅಲ್ಲಿ ಲೋಕಭವನಕ್ಕೆ ಅಂದ್ರೆ ರಾಜ್ಯಪಾಲರಿಗೆ ಸಿಎಂ ಕಚೇರಿಯಿಂದ ಈ ಖಾತೆ ಹಂಚಿಕೆಯ ಪಟ್ಟಿ ರವಾನೆ ಆಗಿಲ್ಲ. ಲಾಸ್ಟ್ ಮಿನಿಟ್ ಅಲ್ಲಿ ಅದು ಸದ್ಯ ಕ್ಯಾನ್ಸಲ್ ಆಗಿದೆ. ಇನ್ನೂ ಕೂಡ ಚರ್ಚಾ ಹಂತದಲ್ಲಿದೆ. ಇಲ್ಲಿ ಹಿರಿಯ ಸಚಿವರು ಏನ್ ಹೇಳ್ತಾರೆ ಅದನ್ನ ಪರಿಗಣಿಸಿ ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡಿ ಆಮೇಲೆ ಈ ಪಟ್ಟಿಯನ್ನು ರಿಲೀಸ್ ಮಾಡೋದಕ್ಕೆ ಲೋಕಭವನಕ್ಕೆ ಕಳಿಸೋದಕ್ಕೆ ಸಿಎಂ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಲಾಸ್ಟ್ ಮಿನಿಟ್ ಅಲ್ಲಿ ಗೊಂದಲ ಮೂಡೋದಕ್ಕೆ ಪಟ್ಟಿಯನ್ನ ರಾಜ್ಯಪಾಲರಿಗೆ ಕಳಿಸಿ ಕೊಡದೇ ಇರೋದಕ್ಕೆ ರೀಸನ್ ಏನು? ಸ್ಮಿತಾ ಶೆಟ್ಟಿ, ಇದೀಗ ಖಾತೆ ಹಂಚಿಕೆಯಲ್ಲಿ ಕೂಡ ಹಿರಿಯ ಸಚಿವರಿಂದ ಈಗ ಎಲ್ಲೊಂದು ಕಡೆ ಪ್ರಮುಖ ಖಾತೆಗಳಿಗಾಗಿ ಬೇಡಿಕೆ ಆರಂಭ ಆಗಿರ್ತಕ್ಕಂಥದ್ದು. ಈ ಬೇಡಿಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಅಲ್ಲದೆ ಪ್ರಬಲ ಖಾತೆಗಳ ಮೇಲೆ ಅನೇಕ ಹಿರಿಯ ಸಚಿವರು ಕಣ್ಣಿಟ್ಟಿರ್ತಕ್ಕಂಥದ್ದು. ಆದರೆ ಎಲ್ಲೊಂದು ಕಡೆ ಖಾತೆಗಳ ಹದಲು ಬದಲು ಮತ್ತು ಕೆಲವರಿಗೆ ಪ್ರಮುಖ ಖಾತೆಗಳು ಸಿಕ್ಕಿಲ್ಲ ಎಂಬ ಈಗ ಕೊರಗು ಆಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ ಇದು ಮುಂದಿನ ದಿನಗಳಲ್ಲಿ ಅಸಮಾಧಾನಕ್ಕೆ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರ್ದು ಎಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಳೆದು ತೂಗಿ ಅಂತಿಮವಾಗಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿ ಲೋಕಭವನಕ್ಕೆ ಪಟ್ಟಿಯನ್ನು ಕಳಿಸಿಕೊಡ್ಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನು ಮಾಡ್ತಿರ್ತಕ್ಕಂಥದ್ದು. ಯಾವೆಲ್ಲ ಸಚಿವರುಗಳಿಗೆ, ಯಾವ ಹಿರಿಯ ಸಚಿವರಿಗೆ ಯಾವ ಖಾತೆಯನ್ನು ಕೊಡಬೇಕು, ಅವರ ಅರ್ಹತೆ ಮೇರೆಗೆ ಯಾವ ಖಾತೆಯನ್ನು ಕೊಟ್ಟರೆ ಒಳ್ಳೆಯದು ಮತ್ತು ಆ ಖಾತೆಯನ್ನು ಕೊಡೋದ್ರಿಂದ ಅವರು ಆ ಖಾತೆಗೆ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ತಾರೆ ಅಂತೇಳಿ ಈಗಾಗಲೇ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಕಚೇರಿಯಿಂದ ಲೋಕಭವನಕ್ಕೆ ಪಟ್ಟಿಯನ್ನು ಕಳಿಸ್ಕೊಳ್ಬೇಕಾಯ್ತು. ಕೊನೆ ಗಳಿಗೆಯಲ್ಲಿ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆ ಪಟ್ಟಿಯನ್ನು ಇಟ್ಕೊಂಡು ಹೈಕಮಾಂಡ್ ಜೊತೆ ಅಳೆದು ತೂಗಿ ನಿರ್ವಹಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಸಮಾಜ ಕಲ್ಯಾಣ ಖಾತೆಗಾಗಿ 4 ಪಟ್ಟಿ ಹಿಡಿದಿದ್ರು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಕೂಡ ಪ್ರಮುಖರಾಗಿದ್ದರು. ನಂತರ ಶಿವರಾಜ್ ತಂಗಡಿ ಮತ್ತು PM ನರೇಂದ್ರ ಸ್ವಾಮಿ ಕೂಡ ಖಾತೆಗಾಗಿ ಪಟ್ಟು ಹಿಡಿದರು. ಆದರೆ ನರೇಂದ್ರ ಸ್ವಾಮಿ ಅವರಿಗೆ ಅರಣ್ಯ ಖಾತೆಯನ್ನು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ನಮಗೆ ಅರಣ್ಯ ಖಾತೆ ಬೇಡ ಅಂತ ಹೇಳಿದ್ರು. ಈಗ ಸದ್ಯಕ್ಕೆ ಈಗ ಅವರಿಗೆ ಯಾವ ಖಾತೆ ಕೊಡುವುದು ಅಂತೇಳಿ ಗೊಂದಲ ಉಂಟಾಗಿರ್ತಕ್ಕಂಥದ್ದು. ಇದರ ನಡುವೆ ಪ್ರಮುಖವಾಗಿ ಸಮಾಜ ಕಲ್ಯಾಣ ಖಾತೆಗಾಗಿ ಹಿಡಿದಂಥ KH ಮುನಿಯಪ್ಪನವರಿಗೆ ಅಂತಿಮವಾಗಿ ಸಮಾಜ ಕಲ್ಯಾಣ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಹಿಂದೆ ಬಲಗೈ ಸಮುದಾಯದ SC ಮಾದೇಪ್ಪನವರು ಸಮಾಜ ಕಲ್ಯಾಣ ಖಾತೆಯನ್ನು ನಿರ್ವಹಿಸಿದ್ರು. ಹಾಗಾಗಿ ಎಡಗೈ ಸಮುದಾಯಕ್ಕೆ ಅವಕಾಶವನ್ನು ಕೊಡಬೇಕಂತೇಳಿ ಪಟ್ಟಿಡಿದ ಕಾರಣಕ್ಕಾಗಿ ಈಗ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಜಲಸಂಪನ್ಮೂಲ ಖಾತೆ ಬೇಡ, ಬೇರೆ ಯಾವುದಾದ್ರೂ ಖಾತೆ ಕೊಡಿ ಅಂತೇಳಿ ಎಲ್ಲೊಂದು ಕಡೆ ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಕೂಡ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಅದೇ ರೀತಿ ರಾಯರೆಡ್ಡಿಯವರು ಕೂಡ ಎಲ್ಲ ಕಡೆ ಹಣಕಾಸು ಖಾತೆಯನ್ನು ಕೇಳಿದರು. ಹೀಗಾಗಿ ಅನೇಕ ಸಚಿವರುಗಳು ಕೂಡ ಪ್ರಬಲ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ರು. ಜೊತೆಗೆ ಶಿವಲಿಂಗೇಗೌಡರು ವಸತಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ರು. ಹಾಗಾಗಿ ಪ್ರಮುಖ ಖಾತೆಗಳ ಮೇಲೆ ಕಣ್ಣಿಟ್ಟಿರೋ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಖಾತೆ ಆರಂಭ ಆಗಬಾರ್ದು ಮತ್ತು ಅಸಮಾಧಾನಕ್ಕೆ ಎಡೆ ಮಾಡಿ ಕೊಡಬಾರ್ದು ಎಂಬ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಈ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಎಲ್ಲವೂ ಅಂದುಕೊಂಡಂತೆ ಆದರೆ ಸಂಜೆ ಒಳಗಡೆ ಅಂತಿಮ ಪಟ್ಟಿ ಹೊರಬೀಳಲಿದೆ. ಶರ್ಮಿತಾ ಶೆಟ್ಟಿ. ಫೈನ್. ಅಂದ್ರೆ ಈಗ ಖಾತೆ ಹಂಚಿಕೆ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಲಾಸ್ಟ್ ಮಿನಿಟ್ ಅಲ್ಲಿ ಒಂದಿಷ್ಟು ಬದಲಾವಣೆಗೆ ಹಿರಿಯ ಸಚಿವರು ಆಗ್ರಹ ಮಾಡ್ತಾ ಇದ್ದಾರೆ. ಈ ಗೊಂದಲ ಮುಂದುವರೆದಿರೋದ್ರಿಂದ ಈ ಖಾತೆ ಹಂಚಿಕೆ ಬಿಕ್ಕಟ್ಟನ್ನ ಸಿಎಂ ಹೆಂಗ್ ಫೇಸ್ ಮಾಡ್ತಾ ಇದ್ದಾರೆ? ನೀವು ಹೇಳ್ದಂಗೆ ಬಹುತೇಕ ಇವತ್ತು ಸಂಜೆ ಒಳಗೆ ಫೈನಲ್ ಆದ್ರೆ ಅದನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ. ಒಂದು ವೇಳೆ ಇವತ್ತು ಸಾಧ್ಯ ಆಗಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್? ಅಂದ್ರೆ ಅಧಿವೇಶನ ಮುಗಿದ ಮೇಲೆನೆ ಈ ಖಾತೆ ಹಂಚಿಕೆ ಪ್ರಕ್ರಿಯೆ ನಡೆಯುತ್ತಾ ಹೆಂಗೆ? ಶರ್ಮಿತಾ ಶೆಟ್ಟಿ, ಈಗಾಗಲೇ ಹೈಕಮಾಂಡ್ ಪಟ್ಟಿ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಕೇವಲ 12 ನೂತನ ಸಚಿವರ ಹೆಸರುಗಳಿಗೆ ಮಾತ್ರ ಖಾತೆಗಳ ಹಂಚಿಕೆ ಮಾಡಿ ಪಟ್ಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನೂ 7 ಸಚಿವರಿಗೆ ಖಾತೆ ಹಂಚಿಕೆ ಮಾಡಬೇಕಾಗಿರ್ತಕ್ಕಂಥ. ಅದರಲ್ಲಿ ಶಿವರಾಜ್ ತಂಗಡಗಿ, ನಾಗೇಂದ್ರ ಇರ್ತಕ್ಕಂಥದ್ದು, ರಘುಮೂರ್ತಿ ಅವರು ಇರ್ತಕ್ಕಂಥದ್ದು, PM ನರೇಂದ್ರ ಸ್ವಾಮಿ ಕೂಡ ಇರ್ತಕ್ಕಂಥದ್ದು. ಒಟ್ಟಾರೆ 7 ಸಚಿವರಿಗೆ ಖಾತೆ ಹಂಚಿಕೆ ಬಾಕಿ ಇರ್ತಕ್ಕಂಥ. ಅದು ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಈ 7 ಜನರಿಗೆ ಬಾಕಿ ಇರ್ತಕ್ಕಂಥವ್ರಿಗೆ ಯಾವ ಖಾತೆಗಳನ್ನ ಹಂಚಬೇಕಂತೇಳಿ ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಬಹುತೇಕರು ಅನೇಕ ಖಾತೆಗಳ ಮೇಲೆ
ಕಣ್ಣಿಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಬಾಲಕೃಷ್ಣರವರು ಸಣ್ಣ ನೀರಾವರಿಗೆ ಬೇಡಿಕೆಯನ್ನು ಇಟ್ಟಿದ್ರು. ಅಂತೆಯೇ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆಯನ್ನು ಕೊಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಇನ್ನು ಈ ಹಿಂದೆ ಕೃಷಿ ಖಾತೆಯನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಿರ್ವಹಣೆ ಮಾಡಿದಂಥ ಚಲುವರಾಯ ಸ್ವಾಮಿ ಅವರು ಎಲ್ಲೊಂದು ಕಡೆ ವಸತಿ ಅಥವಾ ಜಲಸಂಪನ್ಮೂಲ ಖಾತೆ ಮೇಲೂ ಕೂಡ ಕಣ್ಣಿದ್ರು. ಆದರೆ ಅದಾಗದಿದ್ದರೆ ಕೃಷಿ ಖಾತೆಯನ್ನು ಕೊಡಿ ಅಂತ ಕೇಳಿದರೆ ಅಂತೆಯೇ ಇದೀಗ ಕೃಷಿ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಕಾರ್ಮಿಕ ಖಾತೆ ಮೇಲೆ ಬೇಡಿಕೆ ಇಟ್ಟಿದ್ದಂಥ ಸಂತೋಷ್ ಲಾಡ್ರು ಅವರಿಗೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿದ ಕಾರಣಕ್ಕಾಗಿ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಹಲವಾರು ಮಹತ್ತರ ಬದಲಾವಣೆಯನ್ನು ತಂದಿರೋ ಕಾರಣಕ್ಕಾಗಿ ಅಂತಿಮವಾಗಿ ಕಾರ್ಮಿಕ ಖಾತೆಯನ್ನು ಕೂಡ ಸಂತೋಷ್ ಲಾಡ್ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಇಲಾಖೆಯನ್ನು ಕೂಡ ಮಧು ಬಂಗಾರಪ್ಪನ ಕೊಟ್ಟಿರ್ತಕ್ಕಂಥದ್ದು. ಅವರು ಕೂಡ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದೇ ಖಾತೆಯನ್ನು ನಿರ್ವಹಿಸಿದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ಅವರಿಗೂ ಕೂಡ ಅದೇ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಎಸ್ ಮಲ್ಲಿಕಾರ್ಜುನ್ ಅವರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಖಾತೆಯನ್ನು ನಿರ್ವಹಣೆ ಮಾಡಿದ್ರು. ಹಾಗಾಗಿ ಅವ್ರಿಗೂ ಕೂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ದಿಮೆ ವಲಯ ಖಾತೆಯನ್ನು ಎಲ್ಲೊಂದು ಕಡೆ ಅಜಯ್ ಸಿಂಗ್ ಅವರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಿತ್ತು. ಈಗ ಅಂತಿಮವಾಗಿ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಮತ್ತು ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕೆ ಎಸ್ ಬಸವಂತರಪ್ಪರವರು ಪೌರ ಕಾರ್ಮಿಕರಾಗಿದ್ದರು ಮತ್ತು ಅವರ ಕುಟುಂಬದವರು ಕೂಡ ಪೌರ ಕಾರ್ಮಿಕರಾಗಿದ್ದರು. ಹಾಗಾಗಿ ಎಲ್ಲೊಂದು ಕಡೆ ಪೌರಾಡಳಿತ ಇಲಾಖೆಯನ್ನು ಕೊಡ್ತಾರಂತೆ ಕೇಳಲಾಗಿತ್ತು. ಆದರೆ ಅಂತಿಮವಾಗಿ ಅವರಿಗೆ ಬಂದರು ಮತ್ತು ಮೀನುಗಾರಿಕೆ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶುಸಂಗೋಪನೆ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಇದು ಎಲ್ಲೊಂದು ಕಡೆ ಪುಟ್ಟರಂಗ ಶೆಟ್ಟಿ ಅವರಿಗೆ ಹಿಂದುಳಿದ ವರ್ಗ ಕಲ್ಯಾಣ ಖಾತೆಯನ್ನು ಕೊಡಬೇಕಂತೇಳಿ ಡಿಮ್ಯಾಂಡನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಶಿವರಾಜ್ ಎಸ್ ತಂಗಡಿಯವರು ಸಮಾಜ ಕಲ್ಯಾಣ ಖಾತೆಯನ್ನು ಕೇಳಿದ್ರು. ಅದು ಸಮಾಜ ಕಲ್ಯಾಣ ಖಾತೆ ಕೈ ತಪ್ಪಿರ್ತಕ್ಕಂಥದ್ದು. ಅಲ್ಲೊಂದು ಕಡೆ ಜಲಸಂಪನ್ಮೂಲ ಖಾತೆ ಕೊಡ್ತಾರೆ ಅಂತೇಳಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥದ್ದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಖಾತೆಯಲ್ಲಿ ಮುಂದುವರಿಸುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ನಾಗೇಂದ್ರ ಅವರು ಒಂದಷ್ಟು ಕ್ರೈಸಿಸ್ ಆಗಿರ್ತಕ್ಕಂಥದ್ದು. ಈಗಾಗಲೇ ಭಾರತೀಯ ಜನತಾ ಪಕ್ಷದವರು ಇವತ್ತು ರಾಜ್ಯಾದ್ಯಂತ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನದಿಂದ ಕಿಕ್ಔಟ್ ಮಾಡಬೇಕಂತೇಳಿ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ನಾಗೇಂದ್ರ ಅವರು ಕೂಡ ಪ್ರಮುಖ ಖಾತೆಗೆ ಡಿಮ್ಯಾಂಡನ್ನು ಮಾಡಿದರು. ಈ ಹಿಂದೆ ಎಲ್ಲೊಂದು ಕಡೆ ಎಸ್ ಟಿ ಖಾತೆಯನ್ನು ಕೂಡ ವಹಿಸಿಕೊಂಡಿದ್ರು. ಹಾಗಾಗಿ ವಾಲ್ಮೀಕಿ ನಿಗಮದ ಹಗರಣದ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಸಚಿವ ಸ್ಥಾನವನ್ನು ಕಳೆದುಕೊಳ್ಬೇಕಾಗಿತ್ತು. ಹಾಗಾಗಿ ಅಳೆದು ತೂಗಿ ನಾಗೇಂದ್ರ ಅವರಿಗೆ ಖಾತೆ ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಇತ್ತ PM ನರೇಂದ್ರ ಸ್ವಾಮಿ ಅವರು ಕೂಡ ಪ್ರಮುಖ ಖಾತೆಗೆ ಡಿಮ್ಯಾಂಡನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಖಾತೆ ಹಂಚಿಕೆ ಸದ್ಯದ ಮಟ್ಟಿಗೆ ಇದೀಗ ಗೊಂದಲಮಯ ಆಗಿರ್ತಕ್ಕಂಥದ್ದು ಮತ್ತು ಹಿರಿಯ ಸಚಿವರು ಖಾತೆಗಾಗಿ ಮತ್ತೆ ಡಿಮ್ಯಾಂಡ್ ಅನ್ನು ಮಾಡ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳಿಗೆ ತಲೆನೋವಿಗೆ ಪರಿಣಮಿಸಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಅಳೆದು ತೂಗಿ ಅಂತಿಮವಾಗಿ ಇವತ್ತು ಸಂಜೆ ಒಳಗಡೆಗೆ ಲೋಕಭವನಕ್ಕೆ ನೂತನ ಸಚಿವರ ಖಾತೆ ಹಂಚಿಕೆ ಮಾಡಿ ಪಟ್ಟಿಯನ್ನು ಕಳಿಸ್ಕೊಟ್ಟು ಅಲ್ಲಿಂದ ಅಕೈರನ್ನು ಮಾಡಿಸಿಕೊಳ್ಳಿದ್ದಾರೆ ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡೋಣ ಈ ಬೆಳವಣಿಗೆ.